ಈ ಮಹಾಭಾರತದಲ್ಲಿ ಗರುಡನ ಅಣ್ಣ ಅರುಣ ಅಂತ ಹೇಳಿ ತನ್ನ ತಾಯಿಗೆ ಹೇಳುವ ಮಾತು, ನನ್ನನ್ನ ಅವಸರದಿಂದ ಮೊಟ್ಟೆ ಒಡೆದು ಹೊರಗೆ ಬರುವಂತೆ ಮಾಡಿದೆ, ಆದ್ರೆ ನನ್ನ ತಮ್ಮ ಗರುಡನಿಗೆ ಹಾಗೆ ಮಾಡಬೇಡ. ಅನಂಗಂ ವ್ಯಂಗಂ ವಾ ತಪಸ್ವಿನಂ ನ ಕರಿಷ್ಯಸಿ. ಆ ತಪಸ್ವಿಯಾದ ನನ್ನ ತಮ್ಮನನ್ನ ಅನಂಗನನ್ನಾಗಿ, ಪೂರ್ಣ ಅಂಗರಹಿತನನ್ನಾಗಿ ಅಥವಾ ಅಂಗವಿಕಲನನ್ನಾಗಿ ಮಾಡಬೇಡ ಅಂತ ಅವಳಿಗೆ ತಾಯಿಗೆ ಅರುಣ ಹೇಳಿ ಹೊರಟು ಹೋಗ್ತಾನೆ ಅಂತ ಭಾಗ. ತಪಸ್ವಿ ಅಂತ ಅಲ್ಲೊಂದು ಶಬ್ದ. ತಪಸ್ವಿ ಅಂದ್ರೆ ತಪಸ್ವಿಯಾದ ಗರುಡ. ತಪಸ್ವಿ ಅಂದ್ರೆ ತಪಸ್ಸು ಮಾಡುವವನು ಅಂತ ಸಾಮಾನ್ಯವಾದ ಅರ್ಥ. ಹಾಗೆ ಅನುವಾದ ಮಾಡ್ತಾರೆ ಅನೇಕ ಕಡೆ. ಕೆಲವು ಕನ್ನಡ ಅನುವಾದಗಳಲ್ಲೂ ಹಾಗೇ ಇದೆ. ಇದು ಮಹಾಭಾರತದ ಆದಿಪರ್ವದ 16ನೇ ಅಧ್ಯಾಯದ 21ನೇ ಶ್ಲೋಕ. ವಸ್ತುತಃ ಅಲ್ಲಿ ತಪಸ್ವಿ ಅಂತಂದ್ರೆ ಪಾಪ ಅಂತ ಅರ್ಥ. ನಾವು ಕನ್ನಡದಲ್ಲಿ ಅಯ್ಯೋ ಪಾಪ, ಮುಗ್ಧ, ಇನ್ನು ಏನು ಗೊತ್ತಿಲ್ಲದೆ ಇದ್ದವನು, ಶೋಚನೀಯ, ಇಂಗ್ಲಿಷ್ನಲ್ಲಿ ಅದು ಪಿಟಿಯೇಬಲ್ ಅಂತ ಹಾಗ ಅರ್ಥ. ಅದಕ್ಕೆ ಪಾಪ ಗರುಡನಿಗೂ ಹಾಗೆ ಮಾಡಬೇಡ ಅಂತ ಅದರ ತಾತ್ಪರ್ಯ. ಹೀಗೆ ತಪಸ್ವಿ ಅನ್ನೋ ಶಬ್ದಕ್ಕೆ ಋಷಿ ಅಂತ ಒಂದು ಅರ್ಥ, ಇನ್ನೊಂದು ಕರುಣಾಪಾತ್ರನಾದವನು ಅಂತ ಮತ್ತೊಂದು ಅರ್ಥ. ಸಂದರ್ಭಾನುಸಾರವಾಗಿ ಆ ಅರ್ಥಗಳನ್ನು ಗ್ರಹಿಸಬೇಕಾಗ್ತದೆ. ಇದೆಲ್ಲ ಹಲಾಯುಧ ಕೋಶದಲ್ಲೂ ಕೂಡ ಇದೆ. ಹಲಾಯುಧ ಕೋಶದಲ್ಲಿ ಕರುಣಾ ಪ್ರತಿಪಾದನೆ ತಪಸ್ವೀಚ. ತಪಸ್ವಿ ಅನ್ನೋ ಶಬ್ದ ಕರುಣಾ ಪ್ರತಿಪಾದನೆ ಅನ್ನುವ ಅರ್ಥದಲ್ಲಿಯೂ, ಕರುಣಾ ಪಾತ್ರ ಅನ್ನುವ ಅರ್ಥದಲ್ಲೂ ಕೂಡ ಇದೆ ಅಂತ ಹಲಾಯುಧ ಕೋಶದಲ್ಲಿ ಆ ಶಬ್ದ ಕಾಣಿಸ್ತದೆ. ಇದಕ್ಕೊಂದು ಸಮಾನವಾದ ಶಬ್ದ ಅಂದ್ರೆ ತಾಪಸ ಅಂತ ಶಬ್ದ. ಅಂಘೋ ತಾಪಸನೋ ಶೂನ್ಯಂ ಅಂತ ಮಧ್ವವಿಜಯದಲ್ಲಿ 15ನೇ ಸರ್ಗದ 29ನೇ ಶ್ಲೋಕ. ಅಲ್ಲಿ ತಾಪಸ ಅಂತ ಹೇಳಿ, ಅಯ್ಯೋ ಪಾಪ ನಿನಗೆ ಇಷ್ಟು ಗೊತ್ತಾಗ್ಲಿಲ್ಲಲ್ಲ ಅಂತ ವಾದ ವಿವಾದ ನಡೆದಾಗ ಒಬ್ರು ಮತ್ತೊಬ್ಬರನ್ನ ಹಾಸ್ಯ ಮಾಡುವಂತ ಒಂದು ಪ್ರಸಂಗ. ಅದನ್ನು ಗೋವಿಂದಾಚಾರ್ಯರು ತಾಪಸ ಇತಿ ತತ್ವಜ್ಞಾನ ಶೂನ್ಯತ್ವಾತ್, ನಿಮ್ ಪೂರ್ವಾಚಾರ್ಯರು ಏನ್ ಹೇಳಿದ್ದಾರೆ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ, ಆದ್ರಿಂದ ನೀನು ಶೋಚನೀಯ ಅನ್ನೋ ಅರ್ಥವನ್ನ ಗೋವಿಂದಾಚಾರ್ಯರಲ್ಲಿ ಬರೆದಿದ್ದಾರೆ. ಹೀಗೆ ತಾಪಸ ತಪಸ್ವಿ ಅನ್ನೋ ಎರಡು ಶಬ್ದಗಳು ಕೂಡ ಋಷಿ ತಪಸ್ವಿ ಅನ್ನೋ ಅರ್ಥವನ್ನು ಹೇಳುವಂತೆ ಶೋಚನೀಯ ದುರ್ಬಲ ಅನ್ನೋ ಅರ್ಥವನ್ನು ಕೂಡ ಹೇಳ್ತವೆ. ಆ ಸಂದರ್ಭಗಳನ್ನ ಗಮನಿಸಿ ನಾವು ಅದಕ್ಕೆ ಅರ್ಥ ಮಾಡ್ಬೇಕಾಗ್ತದೆ. ಅದನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ.